ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಅವರ ಕರ್ಮಭೂಮಿ ಅಂದರೆ ಅವರ ತಂದೆಯ ಕರ್ಮಭೂಮಿ ಚನ್ನಪಟ್ಟಣದಲ್ಲಿ ಈ ಪಾದಯಾತ್ರೆ ಸಾಗ್ತಾ ಇರೋದು, ಅಂದರೆ ರಾಮನಗರ ಭಾಗದಲ್ಲಿ ಈ ಪಾದಯಾತ್ರೆ ಸಾಗ್ತಾ ಇರೋದು ಹರ್ಷವನ್ನು ತಂದಿದೆ. ಅಭೂತಪೂರ್ವ ಜನ ಬೆಂಬಲ ಸಿಕ್ಕಿದೆ. ನಮ್ಮ ಹೋರಾಟಕ್ಕೆ ಜಯ ಸಿಗಲಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಎರಡೂ ಪಕ್ಷದ ವರಿಷ್ಠರಿಂದ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆಯಾಗುತ್ತೆ, ಅಂದರೆ ಫೈನಲ್ ಮಾಡಲಾಗುತ್ತೆ. ಯೋಗೇಶ್ವರ್ ನಮ್ಮ ನಾಯಕರು, ಅವರಿಗೂ ಕೂಡ ಎಲ್ಲ ವಿಚಾರಗಳು ಗೊತ್ತಿದೆ. ನಮ್ಮಲ್ಲಿ ಗೊಂದಲ ಇಲ್ಲ ಅಂತ JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಅಂದರೆ ಈಗ ಟಿಕೆಟ್ದ ಬಹಳ ಚರ್ಚೆ ಆಗ್ತಾ ಇರೋದು, ನಮ್ಮ ಕುಟುಂಬದ ಕರ್ಮಭೂಮಿಯಲ್ಲಿ ಪಾದಯಾತ್ರೆ ಸಾಗ್ತಾ ಇರೋದು ಹರ್ಷ ತಂದಿದೆ ಅಂತ ಹೇಳಿದ್ದಾರೆ. ಪಾದಯಾತ್ರೆಯಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಈ ಪಾದಯಾತ್ರೆ ಹೋಗ್ತಿರುವಂತಹ ಮತ್ತು ಜನತುಂಬಿ ನಡೀತಿರುವಂತಹ ಈ ಮಾರ್ಗದಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಇಲ್ಲಿನ ಪಾದಯಾತ್ರೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಖಿಲ್ ಸರ್, ಇವತ್ತಿನ 4ನೇ ದಿನದ ಪಾದಯಾತ್ರೆ ಸಂಪೂರ್ಣವಾಗಿ ತಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಹೋಗ್ತಾ ಇದೆ. ಇವತ್ತಿನ ಪಾದಯಾತ್ರೆ ಬಗ್ಗೆ ತಾವೇನು ಹೇಳ್ತೀರಿ ಸರ್? 4ನೇ ದಿನದ ಈ ಪಾದಯಾತ್ರೆಗೆ ಎರಡೂ ಪಕ್ಷದ ಕಾರ್ಯಕರ್ತರು, ಎರಡೂ ಪಕ್ಷದ ಮುಖಂಡರು ಏನು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಿಡಗಡದಿಂದ TB ಸರ್ಕಲ್ಗೆ ಹೋಗಿ TB ಸರ್ಕಲಲ್ಲಿ ಒಂದು ಸಾರ್ವಜನಿಕರ ಒಂದು ವೇದಿಕೆಯಲ್ಲಿ ಭಾಷಣ ಮಾಡ್ತಕ್ಕಂಥದ್ದು. ತದನಂತರ ಮಂಡ್ಯಗೆ ಹೋಗಿ ಇವತ್ತು ಸುಮಾರು 20 ಕಿಲೋಮೀಟರ್ಗಳು ಹೆಜ್ಜೆ ಆಗ್ತೇವೆ ಒಟ್ಟಿಗೆ. ಇವತ್ತಿನ ಈ ಪಾದಯಾತ್ರೆ ಸಾಗ್ತಿರುವಂತಹ ಮಾರ್ಗ ತಮ್ಮ ಕುಟುಂಬಕ್ಕೆ ಮತ್ತು ತಮ್ಮ ತಂದೆಯವರಿಗೆ ರಾಜಕೀಯ ಕರ್ಮಭೂಮಿ ಅಂತಲೇ ಕರೆಸ್ಕೊಳ್ತಾ ಇದೆ. ಆದರೆ ಈ ಕರ್ಮಭೂಮಿಯಲ್ಲಿ ಬೈ ಎಲೆಕ್ಷನ್ ನ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಈ ವಿಚಾರವಾಗಿ ನಿನ್ನೆ ಒಂದು ಸೂಚ್ಯವಾದಂತಹ ಗೊಂದಲ ಬಿಜೆಪಿಯಲ್ಲಿ ಕಾಣಿಸಿಕೊಂಡಿತ್ತು. ಅದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಮಂಡ್ಯ ಜಿಲ್ಲೆ ಮಾನ್ಯ ಕುಮಾರಣ್ಣ ಅವರಿಗೆ ಇವತ್ತಿನಿಂದ ಅಲ್ಲ, ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ಇವತ್ತವರೆಗೂ ನಿರಂತರವಾಗಿ ನಮ್ಮ ಕೈ ಹಿಡಿದಿದ್ದಾರೆ. ಈ ಜಿಲ್ಲೆ ನಮ್ಮ ಮೇಲೆ ವಿಶೇಷವಾಗಿ ಇರ್ತಕ್ಕಂಥ ರೈತಾಪಿ ವರ್ಗ, ಮಾನ್ಯ ದೇವೇಗೌಡರು ಸಾಹೇಬ್ರ ರೈತರ ಮೇಲೆ ಇರ್ತಕ್ಕಂಥ ಒಂದು ಕಮಿಟ್ಮೆಂಟ್ನ ಗುರುತಿಸಿ ಅನೇಕ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನ ಕಾಪಾಡಿದ್ದಾರೆ. 18ರಲ್ಲಿ 7ಕ್ಕೆ 7 ಜನ ಶಾಸಕರನ್ನ ಆಯ್ಕೆ ಮಾಡುವ ಮುಖೇನ ಮಾನ್ಯ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿದ್ರು. ಈ ಬಾರಿ ಏನಾದರೂ ಇವತ್ತು ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂತಕ್ಕಂಥದ್ದಾದ್ರೆ ಮೊದಲು ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಮಾನ್ಯ ಕುಮಾರಣ್ಣವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಏನಿದೆ ಅದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆ ನಮಗೆ ಒಂಥರ ವಿಶೇಷ.